ನಾನಿವತ್ತು ಮುಂಜಾನೆ ಕಟಿಂಗ್ ಮಾಡ್ಸಂಬರಕ್ಕೆ ಹೋಗಿದ್ನಿ. ಅದಕ್ಕೆ ಮುಂಜಾನೆ ಹೋಗಿನಿ ಅಂತಂದು ಹೇಳ್ತೀನಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ನಾನಿವತ್ತು ಮುಂಜಾನೆ ಕಟಿಂಗ್ ಮಾಡ್ಸಂಬರಕ್ಕೆ ಎದಕ್ಕೆ ಹೋಗಿದ್ನಪ್ಪ ಅಂತಂದ್ರೆ ಹಾಸ್ಟ್ಲಿಗೆ ಹೋಗ್ಬೇಕಾಯ್ತು. ಅದಕ್ಕಲ್ಲಿ ಮುಂಜಾನೆ ಹೋಗಿ ಕಟಿಂಗ್ ಮಾಡ್ಸಂಬಂದ್ನೆ. ನಾ ಅಲ್ಲಿಂತ್ರ ಬಂದು ಶಿಸ್ತು ಜಳಕ ಮಾಡಿ ಈ ಬೀಜ ತಗೊಂಡು ಊರ್ಯಾಕಂತಂದು ಹೊಂಟು ಬಿಟ್ಟಿದ್ನೆ. ಈ ಬೀಜ ಯಾವ ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಈ ತರ ಯಾರ್ಯಾರೆಲ್ಲ ಸುಟ್ಕೊಂಡ್ ತಿಂದಿರಿ ಅಂತಂದು ಕಮೆಂಟ್ ಮಾಡಿ. ಮಾಡ್ಸೋಮಂದ್ಮ್ಯಾಗ ನಾನಂತರೂ ಈ ತರ ಕಾಣಕೊಂತಿದ್ನಿ. ಈ ಬೀಜ ಸುಟ್ಟು ಅಂತಿನೋ ಹೊತ್ನಾಗಂತರೂ ನೀರ್ ಇಳಿದ್ಬಿಟ್ಟಿದ್ವು. ನಮ್ಮೂರಾಗ ಇವತ್ತಂತರೂ ಕರೆಂಟ್ ಹೋಗೋದಿರ್ಲಿ, ಗಾಳಿ ಅಂತೂ ಬರೋಲ್ತು. ಅದಕ್ಕಲ್ಲಿ ಹೊರ ಬಂದ್ ಕುಂತಂದಿದ್ರೆ ಸ್ವಲ್ಪ ಗಾಳಿಯಾರ ಬಂತು ಇವತ್ತು. ಮತ್ತೆ ನಾನು ಗಾಡಿ ಹತ್ತಂದು ಹೊಂಟು ಬಿಟ್ಟಿದ್ನಿ ನಮ್ಮ ಅಂಗಡಿ ತಕ. ಎದಕ್ಕೋ ಅಂತಂದು ಹೇಳ್ತೀನಿ ನೋಡ್ರಿ. ಈ ಫ್ರಿಜ್ ಆಗ್ಲಸಿಂದ ಎಲ್ಲ ಮಾಲ್ ತಗದು ಹೊಸ ಫ್ರಿಜ್ ತಂದಿವಿ ಅಂತಂದು ಹೊಸ ಫ್ರಿಜ್ ಇಟ್ಟು ಬಂದ್ಮ್ಯಾಗ ಮನೆ ಬಂದ್ ಮಕ್ಕಂದ್ರೆ ಈ ತರ ಆಗ ಕುಂತ ಬಿಟ್ಟತ್ ನೋಡ್ರಿ. ಆಮೇಲೆ ಮತ್ತೆ ಮನಿ ಬಂದ ತಕ್ಷಣ ಕರೆಂಟ್ ಬಂದ್ಬಿಟ್ಟಿತ್ತು. ಅದಕ್ಕಲ್ಲಿ ಬಂದ್ ಮಕ್ಕೊಂಬಿಟ್ಟಿನ್ ನೋಡ್ರಿ. ನನಗಂತೂ ದಿನ ಬರ ಕುಂತಿಲ್ಲ. ಸಾಯಂಕಾಲ ಆದ ತಕ್ಷಣ ನಾನು ತೋರ್ಸೋದಕ್ಕೆ ಇಷ್ಟ, ನಿಮಗೆ ನೋಡಕ್ಕೆ ಇಷ್ಟ. ಅದೇ ನೋಡ್ರಿ ಯಾವ ಫುಡ್ ಅಂತಂದ್ರೆ ಮೀನ ನೋಡ್ರಿ. ಇಲ್ಲಿ ಇಂತ ಮೀನ ತಿಂದ್ರೆ ಹಂಗಿರುತ್ತ ಅನ್ಕಂದಿರಿ. ಈಗ ಒಂದ್ ಮೀನ ತಿಂದು ತೋರ್ಸ್ಲಾ, ನನಗೆ ಊರೇ ಕಚ್ಚಿಬಿಟ್ರೆ ನಮ್ಮ ಮನ್ಯಾಗ ಮೀನ ತಿಂದು ತೋರ್ಸ್ಬೇಕಂದ್ರೆ. ಈ ಸಾಯಂಕಾಲ ಆದ ತಕ್ಷಣ ಮನೆ ನನಗೆ ಊರೇ ಕಚ್ಚಿಬಿಟ್ರೆ. ಈ ತರ ಆಯ್ತು ನೋಡ್ರಿ. ಆ ತರ ಇದ್ದಿದ್ದು ಆ ತರ ಆಗದಿರ್ಲಿ. ಈ ತರ ತಿನ್ನ ಕುಂತ್ಬಿಟ್ಟು ನಾನಂತರೂ ನೋಡ್ರಿ. ನೀವ್ ಯಾರ್ಯಾರು ಈ ತರ ತಿಂದಿರ ಅಂತಂದ ಹೇಳಿ ಕಮೆಂಟ್ ಮಾಡಿ. ಒಬ್ರು ಕಮೆಂಟ್ ಮಾಡೋದೇ ಇಲ್ಲ. ಇವತ್ತಿನ ಬ್ಲಾಗ್ ಹೇಗ್ ಅನ್ಸಿತ್ತು ಅಂತ ಕಮೆಂಟ್ ಮಾಡಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಹೇಳುತ್ತಾ ಮುಗಿಸ್ತೇನೆ. ಟಾಟಾ ಬಾಯ್ ಬಾಯ್. ಮತ್ತು ಮುಂದಿನ ಬ್ಲಾಗ್ ದಲ್ಲಿ ಸಿಗೋಣ.